ಬಾಗಿಲ ಬಳಿ ಸದ್ದಾದಂತಾಗಿ ಮಹದೇವ ಬಂದಿರಬಹುದೆಂದು ದಡಬಡಿಸಿ ಎದ್ದಳು. ರಿಚಿ ಮಿಸುಕಾಡದೇ ಮಲಗಿದ್ದ. ಬಾಗಿಲು ತೆರೆದು ನೋಡಿದಳು ಕಾಳಿಂದಿ. ಮಹದೇವ ಬಂದಿರಲಿಲ್ಲ. ದುಗುಡ ಕಡಿಮೆ ಮಾಡಿಕೊಂಡಿದ್ದ ಕಾಳಿಂದಿ ಅಲ್ಲೇ ಹಾಲಿನಲ್ಲಿ ಕುಳಿತಳು. ಜಡೆಯ ಅಳ್ಳಕವಾಗಿದ್ದುದರಿಂದ ಬಿಚ್ಚಿ ಹಾಗೆಯೇ ಬಿಗಿಯಾಗಿ ಹೆಣೆದುಕೊಂಡಳು. ಕುಂಕುಮವೂ ಅಳಿಸಿರಬಹುದೇ ಎಂದು ಮತ್ತೆ ಅವನ ಕೋಣೆಗೆ ಕನ್ನಡಿಗೆ ಬರಲು ಇಷ್ಟವಾಗದೆ ಅಡಿಗೆ ಮನೆಯ ಸಿಂಕಿನ ಕನ್ನಡಿಯಲ್ಲಿ ನೋಡಿಕೊಂಡಳು. ಕುಂಕುಮ ಚದುರಿತ್ತು. ದೇವರ ಪಟ ಕುಂಕುಮದ ಭರಣಿಯಲ್ಲಿರಬಹುದು ಎಂದು ಕಣ್ಣು ಹಾಯಿಸಿದಳು. ಕುಂಕುಮದ ಬಟ್ಟಲಿಗೆ ಕೈ ಹಾಕಿದಾಗ ಹಿಂದಿನಿಂದ ರಿಚಿಯ ದೊಡ್ಡ ಕೈ ಅವಳ ಕೈಯನ್ನು ಹಿಡಿದು ಕುಂಕುಮ ತೆಗೆಯಿತು. ರಿಚಿ ಕುಂಕುಮ ತೆಗೆದು ಅವಳ ಹಣೆಗಿಟ್ಟ. ನಂತರ ಮೆಲುದನಿಯಲ್ಲಿ ಮನೆಗೆ ಹೋಗೋಣವೇ ಎಂದ ಗಂಭೀರವಾಗಿ. ಸ್ವಲ್ಪ ನಿಲ್ಲಿ, ಕುಂಕುಮ ಸರಿಯಾಯಿತೋ ಇಲ್ಲವೋ ಎಂದು ನನ್ನ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತೇನೆ ಎಂದು ಅವನ ಕಣ್ಣುಗಳೊಳಕ್ಕೆ ನೋಡಿದಳು. ಅಲ್ಲಿ ದುಃಖದ ಛಾಯೆಯಿದ್ದು ನೀರು ತುಂಬಿದ್ದುದರಿಂದ ಅವು ಇನ್ನೂ ಗಾಢ ನೀಲವಾಗಿ ಹೊಳೆಯುತ್ತಿದ್ದವು. ಮೆಲುನಕ್ಕಳು ಕಾಳಿಂದಿ. ಆದರೆ ರಿಚಿ ಸರಕ್ಕನೆ ತಿರುಗಿ ಕಾರಿನ ಬಳಿಗೆ ನಡೆದು ಹೋದ. ಇಬ್ಬರು ಪ್ರಕ್ಷುಬ್ಧರಾಗಿ ಮೌನವಾಗಿ ಮನೆಗೆ ಬಂದರು. ನಿಮ್ಮ ಮಗಳನ್ನು ಜೋಪಾನವಾಗಿ ಕರೆತಂದು ಬಿಟ್ಟಿದ್ದೇನೆ ಎಂದು ಹೇಳಿ ಬಂದಂತೆಯೇ ಹಿಂತಿರುಗಿದ ರಿಚಿ. ಬಹಳ ತಡವೇನೂ ಆಗಲಿಲ್ಲವೆಂದು ಸಮಾಧಾನಗೊಂಡರು ಭವಾನಿಶಂಕರ್. ಅದನ್ನೇ ಹೇಳಬೇಕೆಂದು ನೋಡುವ ವೇಳೆಗೆ ಆಗಲೇ ರಿಚಿ ಹೊರಟು ಬಿಟ್ಟಿದ್ದ. ಊಟ ಆಯಿತೆ ಮಗು ವಿಚಾರಿಸಿದರು ರಾಜೇಶ್ವರಿ. ಆಯಿತಮ್ಮ ಎಂದು ತನ್ನ ಕೊಠಡಿಗೆ ನಡೆದಳು ಕಾಳಿಂದಿ. ಬೆಳಗಾಗುವುದು, ಕಾಲೇಜಿಗೆ ಹೋಗಿ ಬರುವುದು, ಸಂಜೆಯಾಗುವುದು, ಹೀಗೆ ಏಕತಾನತೆಯಲ್ಲಿ ಕಳೆಯುತ್ತಿದ್ದವು ದಿನಗಳು. ಈ ಏಕತಾನತೆ ಕಡಿಯುವಂತೆ ಆಗೊಮ್ಮೆ ಈಗೊಮ್ಮೆ ಸಣ್ಣ ಪುಟ್ಟ ಘಟನೆಗಳು ಜರುಗುತ್ತಿದ್ದವು. ಡಾಕ್ಟರ್ ಕುಬೇರರ ಧಾರವಾಡ ವರ್ಗಕ್ಕೆ ಕಾರಣ ಇದಾ ಎಂದು ಅಚ್ಚರಿ ಪಡುವಂತೆ ಧಾರವಾಡದ ಒಬ್ಬ ಹುಡುಗಿಯೊಂದಿಗಿನ ಅವರ ಮದುವೆಯ ಆಮಂತ್ರಣ ಪತ್ರಿಕೆ ಎಲ್ಲರ ಕೈ ಸೇರಿತು. ಡಿಪಾರ್ಟ್ಮೆಂಟಿನ ಕೆಲವರು ಮದುವೆಗೆ ಹೋಗಿ ಬಂದರು. ಸರ್ಜಾಪುರ್, ರಿಚರ್ಡ್ಸನ್, ಮೇಘಾ, ಕಾಳಿಂದಿ ಮತ್ತಿನ್ನು ಕೆಲವರು ತಂತಿ ಸಂದೇಶ ಕಳಿಸಿ ಶುಭ ಕೋರಿದರು. ಡಾಕ್ಟರ್ ಭಾಮಾಳಿಗೆ ಕಿರಿಕಿರಿ ಮಾಡುತ್ತಿದ್ದ ಡಾಕ್ಟರ್ ರಾಜಯ್ಯ ಬೇರೆ ಉದ್ಯೋಗ ಅರಸಿ ಹೊರಟು ಹೋದರು. ಡಾಕ್ಟರ್ ಭಾಮಾಳೆ ಹೆಡ್ ಆಗಿ ನಿಯುಕ್ತಳಾಗಿ ಖುಷಿಯಿಂದ ಬೀಗುತ್ತಿದ್ದಳು. ತನ್ನ ಸಂಕಷ್ಟ ಕಾಲದಲ್ಲಿ ಮಾನಸಿಕ ಸ್ಥೈರ್ಯಕ್ಕೆ ಇಂಬುಗೊಟ್ಟರೆಂದು ಅವಳು ಕೃತಜ್ಞತೆ ಸೂಚಿಸಿ ಹೈಮಾವತಿ, ಕಾಳಿಂದಿಯರಿಗೆ ಪ್ರತ್ಯೇಕವಾಗಿ ಒಂದು ಪಾರ್ಟಿ ಕೊಟ್ಟಳು. ರಿಚರ್ಡ್ಸನ್ ಈಗ ಕಾಳಿಂದಿಯೊಂದಿಗೆ ಹತ್ತಿರವಾಗಿ ವರ್ತಿಸುತ್ತಿರಲಿಲ್ಲ. ವಿಭಾಗದಲ್ಲಿ ಅವಳು ಒಬ್ಬಳು ಎನ್ನುವಂತೆ ವ್ಯವಹರಿಸುತ್ತಿದ್ದ. ಕಾಳಿಂದಿಯು ಯಾವ ಬಿಗುಮಾನವೂ ಇಲ್ಲದೆ ಒಬ್ಬ ಪ್ರೊಫೆಸರರನ್ನು ಕಂಡಂತೆ ಕಾಣುತ್ತಿದ್ದಳು. ಅವನನ್ನು ಹೊರಡಲು ಇನ್ನೊಂದು ವಾರವಿದೆ ಎನ್ನುವಾಗ ರಿಚಿ ಒಂದು ಸಲ ಕಾಳಿಂದಿಯ ಕೋಣೆಗೆ ಬಂದು ಕ್ರಿಸ್ಟಿಯ ವಿಳಾಸ ಕೇಳಿ ಪಡೆದ. ಏಕೆ ಏನು ಎಂದು ಪ್ರಶ್ನಿಸದೆ ಕಾಳಿಂದಿ ಕ್ರಿಸ್ಟಿ ಮತ್ತು ಸೂಸಿ ಇಬ್ಬರ ವಿಳಾಸವನ್ನೂ ಕೊಟ್ಟಳು. ಅವನು ಮಾತನಾಡದೆ ತೆರಳುತ್ತಿದ್ದಾಗ, ನಿಲ್ಲಿ, ಹೋಗುವ ಮುನ್ನ ಮನೆಗೆ ಒಮ್ಮೆ ಬಂದು ಹೋಗಿ, ಅಣ್ಣ ಎದುರು ನೋಡಬಹುದು ನಿಮ್ಮನ್ನು ಎಂದಳು. ಅಣ್ಣ ಮಾತ್ರವೇನೆ, ನೀನು ಎಕ್ಸ್ಪೆಕ್ಟ್ ಮಾಡುವುದಿಲ್ಲವೇ ಎಂದು ಕೇಳಬೇಕೆಂದುಕೊಂಡ. ಆದರೆ ಮನ ಬದಲಾಯಿಸಿ ಸಾಧ್ಯವಾದರೆ ಬರ್ತೀನಿ ಎಂದ. ಸರಿ, ಹಾಗಾದರೆ ನಾನು ಈಗಲೇ ನಿಮಗೆ ವಿದಾಯ ಹೇಳಿಬಿಡ್ತೀನಿ. ನಾನು ಏರ್ಪೋರ್ಟಿಗೆ ಬರುವುದಿಲ್ಲ. ಭಗವಂತನು ನಿಮಗೆ ಎಲ್ಲ ಒಳ್ಳೆಯದು ಮಾಡಲಿ. ಸೌಖ್ಯವಾಗಿ ಹೋಗಿ ನಿಮ್ಮ ದೇಶ ಮನೆ ತಲುಪಿರಿ. ಸಂತೋಷವಾಗಿರಿ. ಗುಡ್ ಬೈ. ಇದುವರೆಗೂ ನೆಟ್ಟಗೆ ದಿಟ್ಟವಾಗಿ ನಿಂತಿದ್ದ ಅವನ ಮುಖದ ಒಂದು ನರವಾಗಲಿ ಸ್ನಾಯುವಾಗಲಿ ಚಲಿಸಿರಲಿಲ್ಲ. ಈಗ ಕಣ್ಣಲ್ಲಿ ನೀರು ತುಂಬುವಂತಾಗಿ ಅವಳಿಗೆ ತಿಳಿಯಬಾರದೆಂದು ಪಟಪಟ ರೆಪ್ಪೆ ಆಡಿಸಿ, ಆಯಿತೆ, ಮುಗಿಯಿತೆ, ನಾನಿನ್ನು ಹೋಗಲೇ ಎಂದು ಚಕ್ಕನೆ ಹಿಂತಿರುಗಿ ನೋಡದೇ ಹೊರಟು ಹೋದ.
ರಿಚರ್ಡ್ಸನ್ ಮತ್ತು ಮೇಘ ಒಂದೇ ದಿನ ಒಂದೇ ವಿಮಾನದಲ್ಲಿ ಹೋಗುವಂತೆ ಆದುದು ಕಾಳಿಂದಿಯ ಎದೆಯಲ್ಲಿ ಚುಳ್ಳೆಂದಿತು. ತಾನು ಆಗಾಗ ಆಡಿದ ಮಾತಿನ ಫಲಶ್ರುತಿಯೋ ಅಥವಾ ಕಾಕತಾಳಿಯೋ ಅಥವಾ ಭವಿಷ್ಯದ ಘಟನೆಗೆ ಪೂರ್ವಯೋಜಿತ ವಿಧಿಯ ಸಂಚೋ ಇಬ್ಬರೂ ಒಟ್ಟಿಗೆ ಹೋಗುವಂತಾಗಿತ್ತು. ಇಬ್ಬರೂ ಒಟ್ಟಿಗೆ ಹೋಗಬಹುದು ಎಂದು ಅವಳು ಚುಡಾಯಿಸುತ್ತಿದ್ದಳು. ಹೌದು, ಮದುವೆ ಮಾಡಿಕೊಂಡೇ ಹೊರಟು ಬಿಡಬಹುದು ಎಂದು ಅವಳನ್ನು ಅಳಿಸುತ್ತಿದ್ದ. ಒಂದು ವೇಳೆ ಹಾಗೆಯೇ ಆಗಿಬಿಡಬಹುದೇ? ಮೇಘ 3 ವರ್ಷವಾದರೂ ಇರುತ್ತಾಳೆ, ಹತ್ತಿರವೇ ಇರಬಹುದು ಕೂಡ. ತನಗೆ ಅನುಕೂಲ ಸಿಂಧುವಾಗುವಂತಿದ್ದರೆ ಮೇಘ ಪ್ರತಿ ಅವಕಾಶವನ್ನು ಚೆನ್ನಾಗಿಯೇ ಬಳಸಿಕೊಳ್ಳುತ್ತಾಳೆ. ಸಿರಿವಂತ, ರೂಪವಂತ, ವಿದ್ಯಾವಂತ ರಿಚಿ. ಅವಳು ಬಿಡುತ್ತಾಳೆಯೇ? ಛೆ, ಇದೆಂತಹ ಆಲೋಚನೆ! ತನ್ನ ರಿಚಿ ಹಾಗೆ ಮಾಡುವಂತಿದ್ದರೆ ಮೋನಿಕಾಳನ್ನ ಬಿಟ್ಟು 7 ವರ್ಷ ಬ್ರಹ್ಮಚಾರಿಯಾಗಿ ಇರುತ್ತಿದ್ದನೇ. ಆ ಸಂದರ್ಭ ಬೇರೆ. ಈಗ ತನ್ನ ಮೇಲಿನ ಕೋಪದಿಂದಲಾದರೂ ಮೇಘಾಳಿಗೆ ಒಲಿಯಬಹುದು. ಎಂತಹ ಹುಚ್ಚು ತರ್ಕ ನನ್ನದು! ಅವನು ಯಾರಿಗೆ ಒಲಿದರೆ ಏನು? ಅವನ ಜೀವನ ನಿಯಂತ್ರಣ ನನ್ನ ಕೈಯಲ್ಲಿದೆಯೇನು? ಅವನ ಜೀವನ ಅವನು ರೂಪಿಸಿಕೊಳ್ಳುತ್ತಾನೆ. ಇನ್ನು ತನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಎಂದು ಹೇಳಿಕೊಂಡರೂ ಸಮಾಧಾನ ಸಿಗುತ್ತಿರಲಿಲ್ಲ. ಹೃದಯ ನಾಳದಲ್ಲಿ ನೋವು ತಿವಿಯುತ್ತಿತ್ತು. ತಪ್ಪು ಮಾಡಿದೆನೇ ಎಂದು ಪ್ರಶ್ನಿಸಿಕೊಳ್ಳುವಂತಾಗುತ್ತಿತ್ತು. ನಾಳೆಯೇ ರಿಚರ್ಡ್ಸನ್ ಅಮೇರಿಕಾಗೆ ಹಿಂತಿರುಗುವ ದಿನ. ಆ ಸಂಜೆ ಮನ ಒತ್ತುತ್ತಿತ್ತು. ಇನ್ನು ರಿಚಿ ತನ್ನ ಪಾಲಿಗೆ ಇಲ್ಲ. ನಾಳೆಯಿಂದ ಕಾಲೇಜಿನಲ್ಲಿ ಆ ನೀಲಿ ಕಣ್ಣುಗಳು ತನಗೆ ಎದುರಾಗುವುದಿಲ್ಲ. ವೀಣೆ ತೆಗೆದಿಟ್ಟುಕೊಂಡು ನುಡಿಸತೊಡಗಿದಳು. ವಿರಾಮವಾಗಿದ್ದ ಅಮ್ಮ ಅಣ್ಣ ಸಹ ಬಂದು ಕುಳಿತು ವೀಣೆ ಆಲಿಸತೊಡಗಿದರು. ತಲ್ಲೀನರಾಗಿದ್ದರು. ರಿಚಿ ಬಾಗಿಲಿಗೆ ಬಂದವನು ವೀಣಾ ವಾದನ ಕೇಳಿಯೇ ಕರೆಗಂಟೆ ಒತ್ತದೆ ಅಲ್ಲೇ ಗೋಡೆಗೊರಗಿ ನಿಂತ. ಅವಳು ಕನ್ನಡ ರಾಗದ ಕೃತಿ ನುಡಿಸುತ್ತಿದ್ದಳು. ಆ ರಾಗ ಶೋಕಪೂರಿತ, ಎಂತಹವರ ಎದೆಯನ್ನೂ ಮೀಟುತ್ತದೆ. ರಿಚಿಗೂ ನಿಂತಲ್ಲೇ ಕಣ್ಣು ತುಂಬಿ ಬಂದು ಎದೆ ಭಾರವಾಯಿತು. ತನ್ನ ಮನೋದೌರ್ಬಲ್ಯಕ್ಕೆ ಅವನಿಗೆ ಹೇಸಿಗೆಯಾಯಿತು. ಅವನು ಎಂದೂ ಅತ್ತವನಲ್ಲ. ಅಮ್ಮ ಸತ್ತಾಗ ಅವನು ಬಹಳ ಸಣ್ಣವನು. ಅಳಲಿಲ್ಲ. ತಂದೆ ಪ್ರೀತಿ ತೋರಿದ್ದರೂ ತಂದೆಯ ಒಡನಾಟ, ಸಿರಿ ಸಂಪತ್ತು, ಓದು ವ್ಯಾಸಂಗದಲ್ಲಿ ಜೀವನ ಸುಖವಾಗಿ ರಮ್ಯವಾಗಿ ಸಾಗಿತ್ತು. ಮೋನಿಕಾಳಿಂದ ಬಿಡುಗಡೆಯಾದಾಗಲೂ ಕೋಪ ರೋಷಗಳು ಬಂದಿದ್ದುವೇ ವಿನಃ ಕಣ್ಣು ತುಂಬಿ ರೋಧಿಸುವ ಅಗತ್ಯ ಬಂದಿರಲಿಲ್ಲ. ಆದರೆ ಇಲ್ಲಿಗೆ ಬಂದ ನಂತರ, ಕಾಳಿಂದಿಯ ಸಂಗ ಸಿಕ್ಕ ನಂತರವೇ ಅವನ ಹೃದಯ ಮಾತನಾಡತೊಡಗಿದ್ದು, ದ್ರವಿಸತೊಡಗಿತ್ತು. ಮಹದೇವ, ಕಾಳಿಂದಿ, ಅಮ್ಮ, ಅಣ್ಣ ಎಲ್ಲರ ಬಾಳಿನ ವ್ಯವಹಾರ ಹೃದಯದಿಂದಲೇ. ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು, ಆಳು ಜವಾನರು ಎಲ್ಲರಲ್ಲೂ ಯಾವುದೋ ಭಾವನಾತ್ಮಕ ಪ್ರಚೋದನೆ ಇದೆ. ನೇರವಾಗಿ ಹೃದಯ ಮುಟ್ಟಿಬಿಡುತ್ತಾರೆ ಇಲ್ಲಿನ ಜನ. ತಾನು ಅದೆಷ್ಟು ಆಕರ್ಷಿತ ಈ ಜನಕ್ಕೆ, ಈ ಜನಜೀವನಕ್ಕೆ. ಕಣ್ಣಲ್ಲಿ ತುಂಬಿದ್ದ ನೀರನ್ನು ಒರೆಸಿಕೊಂಡ. ವೀಣಾ ಗಾನ ನಿಂತಿತ್ತು. ಮತ್ತೊಂದು ಕೀರ್ತನೆ ನುಡಿಸಬೇಕೆನ್ನುವಾಗ ನಡುವೆಯೇ ಅಕಸ್ಮಾತ್ತಾಗಿ ಕೇಳಿದರು ಅಣ್ಣ. ರಿಚರ್ಡ್ಸನ್ ಯಾವತ್ತಮ್ಮ ಹೋಗೋದು? ಹೋಗೋ ಮುಂದೆ ಬರ್ತಾನೇನು? ನಾಳೆನೇ ಹೋಗೋದು. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಕರೆಗಂಟೆ ಒತ್ತಿದ ರಿಚಿ. ಭವಾನಿ ಶಂಕರ್ ಬಾಗಿಲು ತೆರೆದರು. ಬಾಗಿಲಲ್ಲಿ ರಿಚಿ ಸಂತೋಷ ತಡೆಯದಾದರು. ಆತ 100 ವರ್ಷ ನಿನಗೆ ರಿಚರ್ಡ್ಸನ್. ಇದೀಗಲೇ ನಿನ್ನ ಬಗ್ಗೆ ಮಾತನಾಡಿದೆವು. ಬಾಬಾ, ಒಳಗ್ಬಾ ಎಂದು ಸಡಗರವಾಗಿ ಆಹ್ವಾನಿಸಿದರು. ಕೂರಲು ಸಮಯವಿಲ್ಲ ಸರ್, ನಾಳೆ ಹೊರಡ್ತಾ ಇದ್ದೀನಿ. ಕಡೆಯ ಬಾರಿಗೆ ಹೇಳಿ ಹೋಗೋಣವೆಂದು ಬಂದೆ. ಕಡೆಯ ಬಾರಿ ಅನ್ನಬೇಡ, ಪತ್ನಿಯೊಂದಿಗೆ ಮತ್ತೆ ಬರ್ತೀನಿ ಅಂದಿದ್ದೀಯೇ, ಮರೆಯಬೇಡ. 1 ನಿಮಿಷ ಇರು ಎಂದು ಒಳಕೋಣೆಗೆ ಹೋದರು. ವೀಣೆಯ ಮುಂದೆ ಎದ್ದು ನಿಂತ ಕಾಳಿಂದಿ ನಿಂತಲ್ಲೇ ನಿಂತಳು. 1 ಹೆಜ್ಜೆಯನ್ನು ಮುಂದಿಡಲಿಲ್ಲ. ರಿಚಿ ಅವಳನ್ನು ದಿಟ್ಟಿಸಿ ನೋಡಿದ ಮಾತ್ರ.
ಅವನು ಅವಳೆಡೆಗೆ ಹೆಜ್ಜೆ ಇಡಲಿಲ್ಲ. ಭವಾನಿ ಶಂಕರ್ 6 ಇಂಚು ಎತ್ತರದ ಒಂದು ಶ್ರೀಗಂಧದ ರಾಧಾಕೃಷ್ಣರ ವಿಗ್ರಹ ತಂದು ನಮ್ಮ ಮನೆಗೆ ಸ್ನೇಹಿತನಾದುದಕ್ಕೆ ನಮ್ಮ ಜ್ಞಾಪಕವಾಗಿ ನಿನಗೆ ಉಡುಗೊರೆ ಎಂದು ಅದನ್ನು ಅವನಿಗೆ ನೀಡಿದರು. ಎರಡೂ ಕೈ ಚಾಚಿ ಅದನ್ನು ಪಡೆದು ಕೋಟಿನ ಎದೆಯ ಭಾಗದ ಜೇಬಿನಲ್ಲಿಟ್ಟುಕೊಂಡ. ರಾಜೇಶ್ವರಿ, ಒಂದು ಚೂರು ಮೈಸೂರು ಪಾಕು ತಂದು ನಮ್ಮ ನಾಡಿನ ನಿನ್ನ ವಾಸ್ತವ್ಯ ಇಷ್ಟು ಸಿಹಿಯಾಗಿ ಚೆನ್ನಾಗಿದ್ದಿತ್ತೆಂದು ನೆನೆಸಿಕೊ ಎಂದು ಅವನ ಕೈಗೆ ಕೊಡ ಹೋದರು. ಅವನು ಬಾಯಿ ತೆರೆದ. ಪ್ರೀತಿಯಿಂದ ಬಾಯಿಗೆ ಅಂದಿಸಿದರು. ನಾನಿನ್ನು ಬರ್ತೇನೆ ಬಾಯ್ ಎಂದು ಕೈಯಾಡಿಸಿದ ಇಬ್ಬರಿಗೂ. ವೀಣೆಯ ಪಕ್ಕದಲ್ಲೇ ನಿಂತಿದ್ದಿತು ಆ ಸ್ತ್ರೀ ವಿಗ್ರಹ, ಕಾಳಿಂದಿ ಎಂಬ ತರುಣಿಯ ವಿಗ್ರಹ. ಚಲನವಿಲ್ಲ, ಕಡೆಗೆ ರೆಪ್ಪೆಗಳೂ ಸಹ ಮಿಸುಕಾಡಲಿಲ್ಲ. ಈ ವಿಗ್ರಹ ತನಗೆ ಸಿಗಲಿಲ್ಲ. ಅಮ್ಮ, ಅಣ್ಣ ಆ ವಿಗ್ರಹವನ್ನು ತನಗೆ ಉಡುಗೊರೆಯಾಗಿ ಕೊಟ್ಟಿದ್ದರೆ ಎಂದು ಊಹಿಸುತ್ತಾ ಆ ವಿಗ್ರಹಕ್ಕೂ ಕೈ ಆಡಿಸಿ ಹೊರನಡೆದ. ದೂರದಿಂದ ಬಂದಿದ್ದ ನೀಲಕಂಗಳ ಸುಂದರ. ಭವಾನಿ ಶಂಕರ್, ರಾಜೇಶ್ವರಿಯರು ಒಮ್ಮೆ ಅವನ ಕಡೆಗೂ ಒಮ್ಮೆ ಕಾಳಿಂದಿಯ ಕಡೆಗೂ ದೃಷ್ಟಿ ಸರಿಸಿ ನೀಡುಸಿದರು. ಕಾರಿನವರೆಗೂ ನಡೆದು ರಿಚಿಗೆ ಅಂತಿಮ ವಿದಾಯ ಹೇಳಿದರು. ಮತ್ತೆ ಬಂದಾಗ ತಮ್ಮಲ್ಲೇ ಉಳಿಯಬೇಕೆಂದು ಮತ್ತೆ ಮತ್ತೆ ಆಹ್ವಾನವಿತ್ತರು. ಅವರು ಒಳಗೆ ಬಂದಾಗ ವೀಣೆಯೊಡತಿ ಇಬ್ಬರೂ ತಮ್ಮ ಸ್ಥಳ ಸೇರಿದ್ದರು. ಕೆಲ ದಿನಗಳಿಂದ ಹಗುರವಾಗುತ್ತಿದ್ದ ಭವಾನಿ ಶಂಕರರ ಹೃದಯ ಮತ್ತೆ ಭಾರವಾಗಿ ತೂಗಿತು. ಡಾಕ್ಟರ್ ರಿಚರ್ಡ್ಸನ್ ಅಮೆರಿಕಕ್ಕೆ ಹಿಂತಿರುಗಿ 5 ತಿಂಗಳಾಯಿತು. ಕಾಲಚಕ್ರದ ಉರುಳಿನಲ್ಲಿ ಏರುಪೇರಿಲ್ಲದೆ ಎಲ್ಲವೂ ಸರಿದು ಹೋಗಿತ್ತು. ಈ ಅವಧಿಯಲ್ಲಿ ಅವನು ಒಂದು ಪತ್ರವನ್ನೂ ಬರೆದಿರಲಿಲ್ಲ. ಕಾಳಿಂದಿಗೆ ನಿರಾಸೆಯಾದರೂ ವಾಸ್ತವಿಕತೆಯ ದೃಷ್ಟಿಯಿಂದ ಮನಸ್ಸನ್ನು ರಾಜಿ ಮಾಡಿಕೊಂಡಿದ್ದಳು. ತಾನು ಯಾರೆಂದು ಅವನು ಪತ್ರ ವ್ಯವಹಾರ ಮಾಡಬೇಕು? ಅವನಿಗೆ ತನ್ನನ್ನುಳಿದು ಬೇರೆ ಜೀವನವಿದೆ. ಆ ಜೀವನ ಪ್ರವಾಹದಲ್ಲಿ, ನೂತನ ಗೆಳೆತನದಲ್ಲಿ ನಿಮಗ್ನನಿರಬಹುದು. ಆಗೊಮ್ಮೆ ಈಗೊಮ್ಮೆ ಅಣ್ಣ ಸುದ್ದಿ ಎತ್ತಿದಾಗ ಮಾತ್ರ ಹಳೆಯ ಗಾಯ ಕೆದಕಿದಂತೆ ನೋವಾಗುತ್ತದೆ. ಮತ್ತೆ ಯಥಾಸ್ಥಿತಿ. ಅದೊಂದು ದಿನ ಭವಾನಿ ಶಂಕರ್ ಸಂಜೆಯಲ್ಲಿ ಎಂದಿನಂತೆ ಗಿಡಗಳಿಗೆ ನೀರುಣಿಸಿ ಕೆಲಸ ಎಲ್ಲ ಮುಗಿದ ಮೇಲೆ ಬಾಗಿಲಲ್ಲಿ ನಿಂತಿದ್ದರು. 8 ವರ್ಷದ ಹುಡುಗ ಗೇಟ್ ತೆರೆದು ಓಡುತ್ತಾ ನೆಗೆಯುತ್ತಾ ಅವರ ಬಳಿ ಬಂದು ಕಾಲಿಗೆ ನಮಸ್ಕರಿಸಿ ಅಣ್ಣ ಎಂದು ಉದ್ಗರಿಸಿ ಅವರ ಕಾಲುಗಳನ್ನು ಕಟ್ಟಿ ಹಿಡಿದುಕೊಂಡ. ಅವರಿಗೆ ಆ ಸ್ಪರ್ಶದಿಂದ ಮೈ ಜುಮ್ಮೆಂದಿತು. ಅವ್ಯಕ್ತ ಆನಂದವಾಯಿತು. ಹಾಗೆ ಅವರನ್ನು ತಬ್ಬಿದ ಮಗು ಯಾವುದು? ತಮ್ಮ ಇಂದೂ ಮೌಳಿಯ ನಂತರ ಯಾವ ಮಗುವು ಪ್ರೀತಿಯಿಂದ ಆತನನ್ನು ಹೀಗೆ ಕಟ್ಟಿಕೊಂಡಿರಲಿಲ್ಲ. ತಬ್ಬಿಬ್ಬಾಗಿ ತೊದಲಿದರು. ಅವನ ತಲೆಯ ಮೇಲೆ ಕೈಯಾಡಿಸುತ್ತಾ ಯಾರು ಮಗು ನೀನು ಎಂದರು. ಹುಡುಗನಲ್ಲಿ ಪರದೇಶದ ಛಾಯೆ ಇದ್ದುದರಿಂದ ಹೂ ಆರ್ ಯು ಎಂದರು ಆಂಗ್ಲದಲ್ಲೂ. ಮಗುವಿನ ದನಿ ಕೇಳಿ ಬಾಗಿಲಿಗೆ ಬಂದ ರಾಜೇಶ್ವರಿ ಹುಡುಗನನ್ನು ನೋಡಿ ಅಲ್ಲೇ ಕೀಲಿಸಿ ಹೋದರು. ಬೆಕ್ಕಸ ಬೆರಗಾದರು. ಎದುರಿಗೆ ನಿಂತಿದ್ದ ಅವರ ಬಾಲ್ಯದ ಮುದ್ದು ಇಂದು ಮೌಳಿ, ಅವನ ತದ್ರೂಪು. ಹುಡುಗ ಅಜ್ಜನನ್ನು ಬಿಟ್ಟು ಅಜ್ಜಿಯ ಕಾಲಿಗೆ ಬಾಗಿ ಅಜ್ಜಿ ಎಂದು ಪ್ರಶ್ನಿಸಿದ. ನಾನು ಇಂಡಿಯಾ, ನಿಮ್ಮ ಮೊಮ್ಮಗ ಎಂದ ಆಂಗ್ಲದಲ್ಲಿ. ಅಜ್ಜ ಅಜ್ಜಿ ಪದಗಳನ್ನು ಮಾತ್ರ ಕನ್ನಡದಲ್ಲೇ ಮುದ್ದಾಗಿ ಕರೆದಿದ್ದ. ಹೇಗೆ ಬಂದೆ? ಯಾರು ಕರೆತಂದರು ನಿನ್ನನ್ನು ಕೇಳಿದರು ರಾಜೇಶ್ವರಿ ಅವನ ತಲೆಗೂದಲಲ್ಲಿ ಬೆರಳಾಡಿಸುತ್ತ. ಮೈ ಡ್ಯಾಡ್ ಎಂದ ಬಾಲಕ ಹೆಮ್ಮೆಯಿಂದ. ಅಂದರೆ ಇಂದು ಮೌಳಿ ಸತ್ತಿಲ್ಲವೇ? ತಮಗೆ ಮೋಸವಾಯಿತೆ? ಎಲ್ಲಿ ನಿನ್ನ ತಂದೆ? ಆತುರವಾಗಿ ಕೇಳಿದರು. ಹಿಂದೆ ಬರುತ್ತಿದ್ದಾರೆ. ನಾನು ಓಡಿ ಬಂದೆ. ಹಿಂದೆ ಬರದೆ ಮುಂದೆ ಹೇಗೆ ಬಂದಾನು? ಯಾವ ಮುಖವಿಟ್ಟು ಬಂದಾನು? ಬರಲು ಸಂಕೋಚವಲ್ಲವೇ? ಮುಂದೆ ಮಗನನ್ನು ಕಳಿಸಿ ಹಿಂದೆ ಹೇಡಿಯಂತೆ ಬರುತ್ತಿದ್ದಾನೆ ಎಂದು ಕಹಿಯಾಗಿ ಆಲೋಚಿಸಿದರು ತಾಯಿ.
ಆದರೆ ಅಲ್ಲಿ ಡ್ಯಾಡಿಯಾಗಿ ಹಿಂದೆ ಬಂದವನು ಇಂದು ಮೌಳಿಯಾಗಿರಲಿಲ್ಲ. ಬಂದವನು ರಿಚರ್ಡ್ಸನ್. ಹುಡುಗ ತಂದೆಯ ಕಡೆಗೆ ಓಡಿದ. ಡ್ಯಾಡ್, ನೀನು ಹೇಳಿದಂತೆಯೇ ನಾನು ನಮಸ್ಕಾರ ಮಾಡಿದೆ. ಅಜ್ಜ, ಅಜ್ಜಿ ಎಂದೆ. ಅವರಿಗೆಲ್ಲ ಎಷ್ಟು ಸಂತೋಷವಾಗಿದೆ ನೋಡು, ಖುಷಿಯಿಂದ ಕೂಗಿದ. ಹುಡುಗನನ್ನು ಎತ್ತಿಕೊಂಡು ಅವರ ಕಡೆಗೆ ಬಂದ ರಿಚಿ ಅವನನ್ನು ಇಳಿಸಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದ. ರಾಜೇಶ್ವರಿ ಭವಾನಿ ಶಂಕರರಿಗೆ ಏಕಕಾಲದಲ್ಲಿ ವಿಚಿತ್ರ ಭಾವನೆಗಳು. ಈ ಮಗು ರಿಚಿಯದಾದರೆ ಇಂದು ಮೌಳಿಯ ಹೋಲಿಕೆ ಏಕೆ? ಮೌಳಿಯ ಮಗನೇ ಆಗಿದ್ದರೆ ರಿಚಿಗೆ ಹೇಗೆ? ಎಲ್ಲಿ ದೊರಕಿದ? ಇಂಡಿ ಚೈಲ್ಡ್, ನೋಡು ಎಷ್ಟೊಂದು ಗಿಡ, ಹೂವು, ಬಟರ್ಫ್ಲೈ ಎಲ್ಲ ನೋಡಿ ಬಾ, ಓಡು ಎಂದು ಮಗುವನ್ನು ದೂರ ಕಳಿಸಿದ ರಿಚಿ. ನಂತರ ಅವರನ್ನು ಉದ್ದೇಶಿಸಿ, ನಿಮ್ಮ ಮೊಮ್ಮಗ ಇಂದು ಮೌಳಿಯ ಮಗ, ಇಂಡಿಯಾ ಅಂತ ಹೆಸರು. ಚಿಲ್ಡ್ರನ್ ಪ್ಲೇ ಹೋಮ್ ಒಂದರಲ್ಲಿದ್ದ. ಅವನಿಗೆ ತಂದೆಯನ್ನು ನೋಡಿದ ಜ್ಞಾಪಕವಿಲ್ಲ. ನಾನೇ ತಂದೆಯೆಂದು ನಂಬಿಸಿ ಕರೆತಂದಿದ್ದೇನೆ. ಕಾಳಿಂದಿ ನನಗೆ ಎಲ್ಲ ಹೇಳಿದ್ದಾಳೆ. ಗ್ರ್ಯಾಂಡ್ ಪೇರೆಂಟ್ಸ್ ಮನೆಗೆ ಎಂದ ಕೂಡಲೇ ಕುಣಿಯುತ್ತಾ ಬರಲೊಪ್ಪಿದ ಎಂದ ಗಂಭೀರವಾಗಿ. ಕಾಳಿಂದಿ ಮನೆಯಲ್ಲಿಲ್ಲವೇ? ಶನಿವಾರ ಇರುತ್ತಾಳೆ ಎಂದುಕೊಂಡೆ ಎಂದ ನಂತರ ಸ್ನೇಹಿತರ ಮನೆಗೆ ಹೋಗಿದ್ದಾಳೆ, ಬರುವುದು ತಡವಾಗಬಹುದು ಎಂದಿದ್ದಾಳೆ. ಆದರೇನೀಗ? ನೀನು ಒಳಗೆ ಬಾ ಎಂದು ಸ್ವಾಗತಿಸಿದರು. ಮತ್ತೆ ನಾಳೆ ಬೆಳಗ್ಗೆ ಬರುತ್ತೇನೆ, ಮಿಕ್ಕೆಲ್ಲ ವಿಷಯ ಮಾತನಾಡೋಣ. ನನಗೂ ಮಾತನಾಡುವುದು ಬಹಳವಿದೆ. ಕಾಳಿಂದಿಯೂ ಇದ್ದರೆ ಉತ್ತಮ ಎಂದ ಒಳಕ್ಕೆ ಬರುತ್ತಾ, ಕುಳಿತುಕೋ, ಮಗುವನ್ನು ಬಿಟ್ಟು ಹೋಗ್ತೀಯಾ? ಮತ್ತೆ ನಿನ್ನ ಹೆಂಡತಿ ಕೇಳಿದರು ರಾಜೇಶ್ವರಿ ತಾವು ಅವನೆದುರಿಗೆ ಕುಳಿತುಕೊಳ್ಳುತ್ತಾ. ನಿಮಗೆ ಒಪ್ಪಿಸಲೆಂದೇ ಕರೆತಂದಿದ್ದೇನೆ, ಆದರೆ ಅವನಿರುತ್ತೇನೆ ಎಂದರೆ ಮಾತ್ರ ಬಿಟ್ಟು ಹೋಗ್ತೇನೆ. ನನ್ನ ಹೆಂಡತಿಯನ್ನ ನಾಳೆ ಕರೆದು ತರ್ತೇನೆ. ಕಮ್ ಹಿಯರ್ ಇಂಡಿ, ಇಲ್ಲಿ ಇರ್ತೀಯಾ ಇವರೊಟ್ಟಿಗೆ? ನೀನು ಇರು ಎಂದರೆ ಇರ್ತೇನೆ. ಮತ್ತೆ ನೀನು ಡ್ಯಾಡ್ ಕೇಳಿದ ಮುಗ್ಧವಾಗಿ ಮಗು. ನಾನು ಈಗ ಹೋಗಿ ನಾಳೆ ಬರ್ತೀನಿ, ನೀನು ಇರು ಈ ರಾತ್ರಿ. ಅವರಿಗೆ ನಾನಿಷ್ಟವೇ ಡ್ಯಾಡ್? ನಿಮಗೆ ನಾನಿಷ್ಟವೇ ಅಜ್ಜ? ನಾನು ಇರಲೇ ಅಜ್ಜಿ ನಿಮ್ಮೊಂದಿಗೆ? ವಿನಮ್ರನಾಗಿ ಕೇಳಿದ. ರಾಜೇಶ್ವರಿ ಅವನನ್ನು ಬಾಜಿ ತಬ್ಬಿಕೊಂಡು ಬಿಟ್ಟರು. ಓಹ್, ಎಂತಹ ಮಗು! ಮತ್ತೆ ಕಾಳಿಂದಿ ಮಮ್ಮಿ ಎಲ್ಲಿ ಅಜ್ಜಿ? ಈಗ ಬರ್ತಾಳೆ ಮರಿ ಎಂದು ಮುದ್ದಿಸಿದರು. ಅವರ ಅನ್ಯೋನ್ಯತೆ ಕಂಡ ರುಚಿ ಸಂತೋಷದಿಂದ ತಾನಿದ್ದ ಹೋಟೆಲಿಗೆ ತೆರಳಿದ. ಮನೆಗೆ ಬಂದ ಕಾಳಿಂದಿ ಹಜಾರದ ಸೋಫಾದಲ್ಲಿ ಕಾಮಿಕ್ಸ್ ಓದುತ್ತಾ ಕುಳಿತ ಹುಡುಗನನ್ನು ನೋಡಿದಳು. ಅವನ ಮುಖವನ್ನು ಎಲ್ಲಿಯೋ ನೋಡಿದ್ದಂತೆ ಎನಿಸಿತು ಅವಳಿಗೆ. ಅಮ್ಮ, ಈ ಹುಡುಗ ಯಾರು ಎಂದು ನಿಂತಲ್ಲಿಂದಲೇ ಕೂಗು ಹಾಕಿದಳು. ಐ ಆಮ್ ಇಂಡಿ ಫ್ರಮ್ ಅಮೇರಿಕಾ. ಅವಳ ಬಳಿಗೆ ಓಡಿ ಬಂದು ಕಾಲಿಗೆರಗಿ ತಬ್ಬಿ ನಿಂತುಕೊಂಡ. ಅವಳಿಗೆ ಅನಿರ್ವಚನೀಯ ಆನಂದದಿಂದ ಮೈ ಪುಳುಕಿಸಿತು. ಬಾಗಿ ಮಂಡಿಯ ಮೇಲೆ ಅವನ ಎತ್ತರಕ್ಕೆ ಕುಳಿತು ಸೇಬಿನಂತಹ ಅವನ ಕೆನ್ನೆಗಳನ್ನು ಚುಂಬಿಸಿದಳು. ರಾಜೇಶ್ವರಿ ವಿವರಿಸುತ್ತಿದ್ದರು. ಇವತ್ತು ಒಂದು ಪವಾಡ ನಡೆದು ಹೋಗಿದೆ. ರುಚಿ ಬಂದಿದ್ದಾನೆ. ಈ ಹುಡುಗನನ್ನ ಕರೆತಂದಿದ್ದಾನೆ. ಇಂದು ಮೌಳಿಯ ಮಗ ಅಂತೆ. ಅಂತೆ ಯಾಕೆ, ನಿಜವಾಗೂ ಹೌದು. ಮೌಳಿ ಈ ವಯಸ್ಸಲ್ಲಿ ಹಾಗೇ ಇದ್ದ. ನಮ್ಮ ಮೊಮ್ಮಗು ನಮಗೆ ಸಿಕ್ಕಿಬಿಟ್ಟ ಕಾಳಿಂದಿ. ಎಲ್ಲ ನಿನ್ನ ಸಾಹಸ ಮಗು. ನಿಮ್ಮ ಮನಸ್ಸು ದೊಡ್ಡದಮ್ಮ ಎಂದು ಅವಳಿಗೆ ಮೆಚ್ಚುಗೆ ಹೇಳಿ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಅಂತಿ, ಬಲು ಮುದ್ದಾದ ಮಗು ಎಂದು ಹತ್ತಿರ ಬಂದು ಮಗುವಿನ ತಲೆ ಸವರಿದರು. ಇಂಡಿಗೆ ಇವರ ಭಾಷೆ ತಿಳಿಯದಾಗಿ ಹೊಗಳುತ್ತಿದ್ದಾರೆ ಎಂದು ಮಾತ್ರ ತಿಳಿದುಕೊಂಡ. ನಿನ್ನನ್ನು ಮಮ್ಮಿ ಅನ್ನಬೇಕಂತೆ ಡ್ಯಾಡ್ ಹೇಳಿದ್ದಾರೆ. ಗುಡ್, ಆದರೆ ಮಮ್ಮಿ ಬೇಡ, ಅಮ್ಮ ಅಂತ ಅನ್ನು. ವೈ? ಕುತೂಹಲದಿಂದ ಕೇಳಿದ. ನಿಮ್ಮೂರಿನ ಮಮ್ಮಿನ ನಮ್ಮೂರಿನಲ್ಲಿ ಅಮ್ಮ ಅಂತ ಕರೆಯೋದು, ತಿಳಿತಾ ಎಂದು ಮುದ್ದಿಸಿದಳು. ಅವನು ಪ್ರತಿ ಮುದ್ದುಗಳನ್ನು ಕೆನ್ನೆಗೆ ತಾಕಿಸಿದಾಗ ಅವಳಿಗೆ ಬಹಳ ಸಂತೋಷವಾಯಿತು. ತನ್ನ ಧ್ಯೇಯ ಫಲಿಸಿದುದಕ್ಕಾಗಿ, ಯಾವ ಹಿರಿಯರ ಸಂತೋಷಕ್ಕಾಗಿ
ತಾನು ನಿಂತಿದ್ದಳೋ ಆ ವೃದ್ಧರ ಸಂತೋಷದ ಬಟ್ಟಲು ಇಂದು ತುಂಬಿ ನಿಂತುದಕ್ಕಾಗಿ, ತನ್ನ ರಿಚಿ ಈ ಕೆಲಸ ಸಾಧಿಸಿ ಬಂದುದಕ್ಕಾಗಿ. ನಾಳೆ ಬೆಳಗ್ಗೆ ಹೆಂಡತಿಯನ್ನು ಕರ್ಕೊಂಡು ಬರ್ತಾನಂತೆ, ತುಂಬ ಮಾತನಾಡೋದು ಇದೆ ಎಂದಿದ್ದಾನೆ ರಿಚಿ ಎಂದು ಸುದ್ದಿ ಕೊಟ್ಟರು. ಅವಳು ನಿರ್ವಿಕಾರವಾಗಿ ಸ್ವೀಕರಿಸಿದಳು ಈ ಸುದ್ದಿಯನ್ನು. ಸರಿ ಎಂದಳು ಶಾಂತವಾಗಿ. ಅಮ್ಮ ಅಣ್ಣ ಇಬ್ಬರೂ 10 ವರ್ಷ ಚಿಕ್ಕವರಾಗಿ ಬಿಟ್ಟಂತೆ ತೋರಿತು ಅವಳಿಗೆ. ಮಲಗುವವರೆಗೂ ಮಗುವಿನೊಂದಿಗೆ ಹರಟುತ್ತಾ ಆಡುತ್ತಾ ಕಾಲ ಕಳೆದರು. ಅವರ ಸಂತೋಷಕ್ಕೆ ಎಣೆಯೇ ಇಲ್ಲವಾಗಿತ್ತು. ಅವನ ಊಟಕ್ಕೆ ಚಪಾತಿ, ಪಲ್ಯ, ಮೊಸರನ್ನಗಳನ್ನು ಕೊಟ್ಟರು. ಯಾವುದೇ ತಕರಾರಿಲ್ಲದೆ ತಿಂದ. ಮಲಗಿರುವಾಗ ಅಜ್ಜ ಅಜ್ಜಿಯ ಬಳಿ ಮಲಗಲಿ ಎಂದು ತೀರ್ಮಾನಿಸಿದರು. ಅವರು ಇದರ ಬಗ್ಗೆ ಮಾತುಕತೆಯಾಡಿದಾಗ, ನಿಮಗೆ ತೊಂದರೆಯಾದರೆ ನನ್ನನ್ನು ಇಲ್ಲೇ ಸೋಫಾದಲ್ಲಿ ಮಲಗಲು ಬಿಡಿ ಎಂದ ಮಗು. ಅಯ್ಯೋ ನನ್ನಪ್ಪ, ನಿನ್ನಿಂದ ನಮಗೆ ತೊಂದರೆ ಏನು? ನೀನು ನಮ್ಮ ಮಗುವೆ, ನಮ್ಮ ಕೊಡಿಯೋ ಎಂದು ಅಡ್ಡಡ್ಡಲಾಗಿ ಎತ್ತಿಕೊಂಡು ತಮ್ಮ ಕೋಣೆಗೆ ನಡೆದರು. ಇಂಡಿಗೆ ಕಚಗುಳಿಯಾಯಿತು. ಪಕಪಕನೇ ಗಟ್ಟಿಯಾಗಿ ನಕ್ಕ. ಮನೆಯೆಲ್ಲ ಬಾಲ ನಗುವಿನಿಂದ ಪ್ರತಿಧ್ವನಿಸಿ ಪ್ರಫುಲ್ಲವಾಯಿತು. ಮಲಗಿದ ಕಾಳಿಂದಿ ಆಲೋಚನೆಗಳಿಂದ ಹೊರಳಾಡತೊಡಗಿದಳು. ರಿಚಿ ಬಂದಿದ್ದಾನೆ ಎಂಬ ಸುದ್ದಿಗೆ ಮನ ಉಲ್ಲಸಿತವಾಯಿತು. ಹೋಗಿ 5 ತಿಂಗಳಾಯಿತು. ಅಷ್ಟರಲ್ಲೇ ಮತ್ತೊಮ್ಮೆ ಬಂದಿದ್ದಾನೆ. ಮೌಳಿಯ ಮಗುವನ್ನು ಹುಡುಕಿ ಕರೆತಂದಿದ್ದಾನೆ. ತಮ್ಮ ಮನೆ ಬೆಳಗುವಂತೆ ಮಾಡಿದ್ದಾನೆ. ಥ್ಯಾಂಕ್ ಯು ರಿಚಿ ಡಿಯರ್, ಥ್ಯಾಂಕ್ ಯು. ನಾಳೆ ಬೆಳಗ್ಗೆ ಹೆಂಡತಿಯನ್ನು ಕರೆತರುತ್ತಾನೆ ಎಂಬ ಸುದ್ದಿ ಸುಖದ್ದಾಗಿರಲಿಲ್ಲ. ಆದರೂ ಎದುರಿಸಲೇಬೇಕಾದ ಸತ್ಯ ಅದು, ಕಟು ಸತ್ಯ. 5 ತಿಂಗಳಲ್ಲಿ ಬೇರೆ ಮದುವೆಯಾಗುವಷ್ಟೇನೆ ಅವನ ಪ್ರೇಮದ ಆಳ. ತನ್ನ ಮೇಲೆ ಸೇಡಿಗೆಂಬಂತೆ ಅವಳನ್ನೂ ಕರೆತಂದಿದ್ದಾನೆ. ಮತ್ತೇನು, ನನ್ನ ಹಾಗೆಯೇ ಒಂಟಿಯಾಗಿ ಇರಬೇಕಿತ್ತೇನು ಅವನು? ಇದ್ದರೂ ಎಷ್ಟು ದಿನ? ಎಂದಾದರೂ ಆಗಬೇಕಾದ್ದು ಬೇಗ ಆಗಿದೆ. ಮೇಘಾಳೇ ಇರಬಹುದು ಅವನ ಹೆಂಡತಿ ಎಂಬ ಯೋಚನೆ ಬಂದದ್ದೇ ಮನಸ್ಸು ಹೇಗೋ ಆಯಿತು.